ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿರ್ಬೋದು, ಆದರೆ ಈ ವಿಡಿಯೋ ಯಾವ ಥರ ಇದೆ ಅಂತ ನೀವೇ ಯಾವ ಥರ ಸರ್ಪ್ರೈಸ್ ಕೊಟ್ಟಿದ್ದೀನಿ ಅಂತ ನೀವೇ ನೋಡಿ ನನ್ನ ಕಸಿನ್ ಸಿಸ್ಟರ್ಸ್ಗೆ. ಮತ್ತು ಯಾವ ಥರ ಇದೆ ಅಂತ ಕಮೆಂಟ್ ಹಾಕಿ. ಯೂಟ್ಯೂಬ್ ಚಾನಲ್ನ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೈಸ್, ನಾನು ಒಬ್ಬರು ಸ್ಪೆಷಲ್ ಪರ್ಸನಿಗೆ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನ ತಂಗಿಗೆ. ಅವಳಿಗೆ ನಾನು ಬರ್ತಾ ಇರೋ ವಿಷಯ ಅವಳಿಗೆ ಗೊತ್ತಿಲ್ಲ. ನಾನು ಬಂದಿದ್ದು ನೋಡಿ ಯಾವ ಥರ ರಿಯಾಕ್ಷನ್ ಮಾಡ್ತಾಳಂತ ನಿಮ್ಗೆ ತೋರಿಸ್ತೀನಿ. ಅವಳು ಯಾವ ಥರ ರಿಯಾಕ್ಷನ್ ಮಾಡ್ತಾಳಂತ ನೋಡೋಣ, ಅವಳ ರಿಯಾಕ್ಷನ್ ಯಾವ ಥರ ಇರತ್ತಂತ ನೋಡಿ. ಗೈಸ್, ಇವಳೇ ನನ್ನ ತಂಗಿ, ಇಲ್ಲಿ ಬರ್ತಾ ಇದ್ದಾಳೆ. ಕೆಲಸದಿಂದ ಬಿಟ್ಟಿದ್ದೆ ನಾನು ಅವಳಿಗೆ ಪಿಕಪ್ ಮಾಡಲಿಕ್ಕೆ, ಮತ್ತು ಅವಳ ಜೊತೆ ಸ್ವಲ್ಪ ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದೆ. ನಾನು ಹಿಂದ್ಗಡೆಯಿಂದ ಬರ್ತಾ ಇದ್ದೀನಿ ನೋಡಿ, ಅವಳಿಗೆ ಗೊತ್ತಿಲ್ಲ ನಾನು ಬಂದಿದ್ದು ಕೂಡ. ನನ್ನ ಕಸಿನ್ ಅವನ ಹತ್ರ ಮಾತಾಡ್ತಾ ಇದ್ದಾನೆ. ನಾನು ಅವಳು ಎದುರುಗಡೆಯಿಂದ ಹೋದರೂ ಅವಳು ಕಂಡು ಹಿಡಿಯಲಿಕ್ಕಾಗಿಲ್ಲ. ಸೊ ನಾನು ಈ ಗಾಡಿ ಹಿಂದ್ಗಡೆಯಿಂದ ಬಂದು ನಾನು ಅವಳು ಹಿಂದ್ಗಡೆ ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವಳೆಲ್ಲೋ ನೋಡ್ತಾಳ ಅಂತ ನಾನು ಹೆದರಿದ್ದೆ, ಆದರೆ ನೋಡಿಲ್ಲ. ಇವಾಗ ನೋಡಿ, ನಾನು ಬರ್ತೀನಿ ಅವಳು ಹಿಂದ್ಗಡೆ ನಿಂತ್ಕೊಂಡು ಅವಳು ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಇವಾಗ ಬರ್ತೀನಿ ಒಂದು ಸೆಕೆಂಡಲ್ಲಿ. ನಿಂತಿದ್ದೀನಿ. ಅವಳು ಗುರ್ತನೂ ಸಿಕ್ಕಿಲ್ಲ ಆಗಿತ್ತು ಫಸ್ಟಿಗೆ. ಸರಿ ಹೊಡೆದ್ಲು ನನಗೆ ನೋಡಿ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾಳೆ ನಾನು ಬಂದಿದ್ದು. ಮತ್ತು ಅವಳು ಫಸ್ಟಿಗೆ ನಾನು ಕಾಲ್ ಮಾಡಿಕೊಂಡು ಬೇಗ ಬಾ ಅಂತ ಹೇಳ್ತಾನೆ ಇದ್ಲು. ಆದರೆ ನಾನು ಲೇಟ್ ಬರ್ತೀನಿ, ಸೆಪ್ಟೆಂಬರಿಗೆ ಬರ್ತೀನಿ ಅಂತ ನಾನು ಇದು ಮಾಡ್ತಾ ಇದ್ದೆ ಅವಳ ಹತ್ರ. ಆದರೆ ನಾನು ಬೇಗ ಬಂದಿದ್ದು ಮಾತ್ರ ತುಂಬಾ ಅಂದರೆ ತುಂಬ ಖುಷಿಯಾಗಿದ್ದಾಳೆ ಪಾಪ. ಅವಳು ಹೇಳ್ತಾ ಇದ್ಲು, ಬಾ ಮನೆಗೆ ಹೋಗೋಣ, ಬಾ ಅಂತ. ನಾನಂದೆ, ಮತ್ತೊಬ್ಳಿದ್ದಾಳೆ, ಅವಳು ನನ್ನ ಸೀನಿಯರ್ ಅಕ್ಕ. ಅವಳಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ನಾವು ಇವಾಗ ಅಲ್ಲಿ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಅಲ್ಲಿ ಹೋಗ್ತೀವಿ. ನಿಮ್ಗೆ ಅವಳಿಗೂ ಸರ್ಪ್ರೈಸ್ ಕೂಡ ನಾನು ತೋರಿಸ್ತೀನಿ ನಿಮಗೆ. ಬನ್ನಿ ಇವಾಗ. ಗೈಸ್, ಫೈನಲಿ ಶಾಕ್ ಕೊಟ್ಟಾಯ್ತು. ಇವಾಗ ಮತ್ತೊಬ್ಳಿಗೆ ಶಾಕ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇವಳ ಜೊತೆ. ನೋಡಿ ಗೈಸ್, ಫೈನಲಿ ನಾನು ಅವ್ರ ಮನೆ ಹತ್ರ ಬಂದಾಯ್ತು. ಹೋಗ್ತಾ ಇದ್ದೀನಿ, ಒಳಗಡೆ ಹೋಗ್ತೀನಿ. ಅವ್ರು ನನಗೆ ಸ್ಪೆಷಲ್ ಪರ್ಸನ್ ಇದ್ದಂಗೆ. ಒಂಥರ ಖುಷಿ ಆಗ್ತಾ ಇದೆ ಅವರಿಗೆ ಆಫ್ಟರ್ ಲಾಂಗ್ ಟೈಮ್ ನೋಡಲಿಕ್ಕೆ. ಅವ್ರ ಮನೆ ಹತ್ರ ಬಂದಿದ್ದು ಅವ್ರಿಗೂ ಗೊತ್ತಿಲ್ಲ. ಎಲ್ಲ ಪಲ್ಟನ್ಗಳು ಒಳಗಡೆನೆ ಕೂತಿದ್ದಾರೆ. ಅವ್ರು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ನೀವೇ ನೋಡಿ. ಅವಳು ಎಷ್ಟು ಖುಷಿ ಆಗ್ತಾಳಂತ ನೀವೇ ನೋಡ್ಬೋದು ಇವಾಗ. ಗೈಸ್, ಫೈನಲಿ ನಾನು ಅವರಿಗೆ ಸರ್ಪ್ರೈಸ್ ಕೊಟ್ಟಾಗಿದೆ. ಸೊ ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನು ರೀಚ್ ಆಗ್ಲಿಕ್ಕೆ ಒಂದು 2-3 ಅವರ್ಸ್ ಆದರೂ ಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.